ಈ ಒಂದು ಕರಿಮಲೆಯಿಂದ ಕೊಂಕಿ ಜರಮಲೆವರೆಗೆ ಅಂತ ಹೇಳಿ ಏನು ಬುಕ್ ಇದೆ, ಇದರ ಬಗ್ಗೆ ಅವರು ವಿಸ್ತಾರವಾಗಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಅವರಷ್ಟು ವಿಸ್ತಾರವಾಗಿ ವಿವರಣೆಗಳನ್ನು ನಾನು ಕೊಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಅವರದೇ ಆದ ರೀತಿಯಲ್ಲಿ ಅವರು ಏನೆಲ್ಲ ಈ ಪುಸ್ತಕದಲ್ಲಿ ಇದೆ, ಜೊತೆಗೆ ಅವರು ವಿಶ್ಲೇಷಣೆ ಕೂಡ ಮಾಡಿದ್ದಾರೆ. ಯಾಕಂದರೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಸೇರಿ ಬೇರೆ ಬೇರೆ ಈಗಾಗಲೇ ಕರಿಮಲೆಯಿಂದ ಕೊಂಕಿ ಜರಮಲೆ ಜಿಲ್ಲೆಯಿಂದ ಚಿತ್ರದುರ್ಗ ಜಿಲ್ಲೆ ಬೇರೆ ಬೇರೆ ಭಾಗದಲ್ಲಿ ಇರ್ತಕ್ಕಂಥ ಕಾಡುಗೊಲ್ಲರ ಒಂದು ಸಂಸ್ಕೃತಿಯನ್ನು ಅವರ ಇಲ್ಲಿ ಪುಸ್ತಕದಲ್ಲಿ ಬಿಂಬಿಸಿದ್ದಾರೆ. ಬಹುಶಃ ನಾನು ಕಂಡಂತೆ ನಾನು ಈ ಕ್ಷೇತ್ರದ ಶಾಸಕನಾಗಿ ಈಗಾಗಲೇ 13 ವರ್ಷ ಗಳಿಸಿದೆ. ಇಂಥ ಒಂದು ಸಂದರ್ಭದಲ್ಲಿ ನಾನು ಅವರ ಆಚರಣೆಗಳನ್ನು, ಅವರ ಒಂದು ಬದುಕನ್ನು, ಅವರ ಒಂದು ಏನು ನಮ್ಮ ಏನು ಹೇಳ್ತೀವಿ ಅವ್ರನ್ನ ಬಹುಶಃ ಅವರು ಬಹಳಷ್ಟು ಮುಗ್ಧತೆ ಕೆಲವೊಂದು ಹಟ್ಟಿಗಳಲ್ಲಿ ನೋಡಿದಾಗ ಖಂಡಿತವಾಗ್ಲೂ ಈಗಾಗಲೇ ನಾವು ನೋಡ್ತಾ ಇದ್ವಿ. ಏನು ಅವರು ಬರೆದಂಥ ನಮ್ಮ ಆನಂದ ಮೂರ್ತಿ ಅವರು ಬರೆದಂಥ ಪುಸ್ತಕದಲ್ಲಿ ಅವರು 3 ಭಾಗಗಳಾಗಿ ಮಾಡಿದ್ದಾರೆ. ಒಂದು ಭಾಗದಲ್ಲಿ ಕಾಡುಗೊಲ್ಲ ಕುರಿಗಾಯಿಗಳೊಂದಿಗೆ ಪಯಣ, ಕಾಡುಗೊಲ್ಲರ ದೈವದ ಗುಂಪುಗಳು, ಇವೆಲ್ಲನೂ ಕೂಡ ಒಂದೊಂದಾಗಿ ನೋಡಿದಾಗ ಇದರಲ್ಲಿ ಬಹಳಷ್ಟು ವಿಷಯಗಳು ನಾವು ಚಳ್ಳಕೆರೆ ತಾಲೂಕಲ್ಲಿ ನೋಡ್ತೀವಿ, ಮತ್ತು ಚಿತ್ರದುರ್ಗ ಜಿಲ್ಲೆಯ ನಮ್ಮ ಯರಬಳ್ಳಿ ಇರ್ಬೋದು, ಜೊತೆಗೆ ನಮ್ಮ ತಾಲೂಕಿನ ಏನು ಸಾಧಕರು ಏನಿದ್ದಾರೆ ಅವ್ರ ಬಗ್ಗೆನೂ ಕೂಡ ಸಿರಿಯಮ್ಮ ಆಡಗತ್ತಿ ಈಗ ಅವರು ಹಾಡನ್ನು ಕೂಡ ಹಾಡಿದ್ರು, ಅವರ ಪ್ರತಿಭೆ ಏನಿದೆ ಅಂತ ತೋರಿಸಿದ್ರು. ಜೊತೆಗೆ ಕೋಲಾಟದ ನರಸಪ್ಪ ಅವರು ಕೂಡ ಇಲ್ಲಿ ಅವ್ರ ಬಗ್ಗೆ ಅವ್ರು ಮಾಡಿದಂಥ ಸಾಧನೆ ಬಗ್ಗೆ ಅವರನ್ನು ಕೂಡ ಇಲ್ಲಿ ಪ್ರಸ್ತುತಪಡಿಸಿದ್ರು ಹಾಡಿನ ಮುಖಾಂತರ. ಇಂಥ ಎಲ್ಲ ವಿಷಯಗಳನ್ನು ಅವರು ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಜೊತೆಗೆ ಏನು ನಮ್ಮ ಚಿತ್ರದುರ್ಗ ಜಿಲ್ಲೆ ಬೇರೆ ಬೇರೆ ಭಾಗದಲ್ಲಿ ಈಗ ಜಯಪ್ರಕಾಶ್ ಅವರು ಕೂಡ ಮಾತನಾಡಿದಂಥ ಸಂದರ್ಭದಲ್ಲಿ ಹೇಳಿದ್ರು, ಬುಡಕಟ್ಟು ಸಂಸ್ಕೃತಿಗಳು ಏನಿದೆ ಅದು ಬಹುಶಃ ನಮ್ಮ ನಾಯಿ ಸಮಾಜ ಇರ್ಬೋದು, ಬೇರೆ ಬೇರೆ ಸಮಾಜಗಳು ಬುಡಕಟ್ಟು ಸಂಸ್ಕೃತಿಯನ್ನು ಹೊಂದಿದಂಥವರು ಬಹುಶಃ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬೇರೆ ಬೇರೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಇರ್ಬೋದು, ಬೇರೆ ಬೇರೆ ಕಡೆ ನಾವೆಲ್ಲ ಕಾಣ್ತಾ ಇದ್ದೀವಿ. ಖಂಡಿತವಾಗ್ಲೂ ಅವರ ಆಚರಣೆಗಳು ಮುಗ್ಧತೆಯಿಂದ ಕೂಡಿರುತ್ತದೆ. ಇಲ್ಲಿ ನಾವು ನೋಡಿದಾಗ ಗುಬ್ಬಗಳು, ನಾನು ಮಲ್ಲಿಕಾರ್ಜುನ ಅವ್ರಿಗೆ ಕೇಳ್ತಾ ಇದ್ದೆ, ಏನು ಗುಬ್ಬ ಅಂದರೆ ಈಗ ಕಾಡು ಆಚರಣೆಗಳ ಬಗ್ಗೆ ಕಳೆದ 1-2 ದಶಕಗಳಿಂದ ಈ ರೀತಿಯಾಗಿರುವ ಅಧ್ಯಯನಗಳನ್ನು ಪ್ರಕಟಿಸ್ತಾ ಇದ್ದಾರೆ. ಅವರೇ ಸ್ವತಃ ಗೊಲ್ಲರಲ್ಲ, ಆದರೆ ಆ ಸಮುದಾಯದ ಬಗ್ಗೆ ಇರುವಂತಹ ಒಂದು ಒಡನಾಟ ಮತ್ತು ಅದೊಂದು ಬುಡಕಟ್ಟು ಸಮುದಾಯದ ಬಗ್ಗೆ ಇರುವಂತಹ ಕಾಳಜಿಯಿಂದಾಗಿ ಒಂದು ಲೇಖಕ ಸಹಜವಾದ ಅಧ್ಯಯನ ಸಹಜವಾಗಿರುವಂತಹ ಕುತೂಹಲ ಅವರಿಂದ ಈ ರೀತಿಯಾಗಿರುವಂತಹ ಒಂದು ಅಪರೂಪದ ಕೃತಿಯನ್ನ ನಮಗೆ ರೂಪಿಸಿಕೊಟ್ಟಿದೆ. ಕಾಡುಗೊಲ್ಲ ಸಮುದಾಯದ ಬಗ್ಗೆ, ಕಾಡುಗೊಲ್ಲ ಸಮುದಾಯಕ್ಕೆ ಸೇರಿಲ್ಲದಿರುವ ಹಲವು ವಿದ್ವಾಂಸರು ಈ ಹಿಂದೆ ಅಧ್ಯಯನಗಳನ್ನು ಮಾಡಿದ್ರು, ಆರಂಭಿಸಿದ್ರು. ಕೆ.ಎಂ. ಶಂಕರನಾರಾಯಣ ಅವರು, ಕಾಳೇಗೌಡ ನಾಗವಾರ ಅವರು, ನಮ್ಮ ಇಲ್ಲಿಯದೇ ಚಳ್ಳಕೆರೆ ತಾಲೂಕಿನ ವಿದ್ವಾಂಸರಾದಂಥ ಡಾಕ್ಟರ್ ಗಿರಸಾಬಳ್ಳಿ ಶಿವಣ್ಣ ಅವರು, ಅನೂರ್ ಕೃಷ್ಣಮೂರ್ತಿಯವರು ಹಲವು ಸಲ ಈ ರೀತಿಯಾಗಿರುವಂತಹ ಅಧ್ಯಯನಗಳನ್ನು ಮಾಡಿದರು. ಆ ನಂತರದಲ್ಲಿ ಸ್ವತಃ ಅದೇ ಸಮುದಾಯದಲ್ಲಿ ಹುಟ್ಟಿ ಬಂದಿರುವಂತಹ ನಮ್ಮ ಮಲ್ಲಿಕಾರ್ಜುನ ಕಲಂಬಳ್ಳಿ ಮತ್ತು ಇತರ ಆ ಬಗೆಯ ವಿದ್ವಾಂಸರು ಬಹಳ ವಿಸ್ತಾರವಾಗಿರುವಂತಹ ತಲಸ್ಪರ್ಶಿಯಾಗಿರುವಂತಹ ಅಧ್ಯಯನಗಳನ್ನು ಮಾಡಿದ್ದಾರೆ. ಆದರೂ ಕೂಡ ಇನ್ನೂ ಮಾಡಬೇಕಾದದ್ದು ಎಷ್ಟೋ ಮಿಕ್ಕಿದೆಯೇನೋ ಅಂತ ನನ್ನ ಭಾವನೆ. ಇದು ಸಂಖ್ಯಾತ್ಮಕವಾಗಿ ಕರ್ನಾಟಕದಲ್ಲಿ ತೀರಾ ದೊಡ್ಡ ಗಣನೀಯ ಸಂಖ್ಯೆಯಲ್ಲಿರುವಂತಹ ಬುಡಕಟ್ಟು ಅಲ್ಲದೇ ಇರಬಹುದು ಸಂಖ್ಯಾತ್ಮಕವಾಗಿ, ಆದರೆ ಸಾಂಸ್ಕೃತಿಕ ಮಹತ್ವದ ದೃಷ್ಟಿಯಿಂದ, ಇದಕ್ಕಿರುವ ಚಾರಿತ್ರಿಕ ಹಿನ್ನೆಲೆಯಿಂದ ಈ ಕರ್ನಾಟಕ ಸಮಾಜಕ್ಕೆ ಹಲವು ಬಗೆಯ
ಪಶುಪಾಲಕ ತಳಿಗಳನ್ನು ಮತ್ತು ಕುರಿ ತಳಿಗಳನ್ನು ಬೆಳೆಸಿ ಆಗಿನಿಂದಲೂ ಕೂಡ ಪಶುಪಾಲನೆ ನಡೆಸಿಕೊಂಡು ಬಂದಿರುವಂತಹ ಒಂದು ಅನನ್ಯ ಬುಡಕಟ್ಟಾಗಿ ಅದಕ್ಕೆ ಒಂದು ವಿಶಿಷ್ಟವಾಗಿರುವಂತಹ ಸ್ಥಾನ ಇದೆ ಅಂತ ನನ್ನ ಭಾವನೆ. ಅದರಿಂದ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಹಲವು ಬುಡಕಟ್ಟುಗಳು ಯಾವುದಿದೆ ಸಾಂಸ್ಕೃತಿಕವಾಗಿ, ಅಂತಹ ಬುಡಕಟ್ಟುಗಳ ನಡುವೆ ಈ ಚಿತ್ರದುರ್ಗ ಜಿಲ್ಲೆ ಮತ್ತು ತುಮಕೂರು ಜಿಲ್ಲೆಯ ಪ್ರದೇಶದಲ್ಲಿ ಸಾಂದ್ರವಾಗಿ, ಬಳ್ಳಾರಿ ಮತ್ತು ದಾವಣಗೆರೆ ಜಿಲ್ಲೆಗಳಲ್ಲಿ ಸ್ವಲ್ಪ ಅಲ್ಲಲ್ಲಿ ಚದುರಿದಂತೆ ಕರ್ನಾಟಕದ ಇನ್ನೂ ಹಲವು ಜಿಲ್ಲೆಗಳಲ್ಲೂ ಕೂಡ ನಯಿಸಿರುವಂತಹ ಈ ಬುಡಕಟ್ಟಿನ ಒಟ್ಟಾರೆ ಬದುಕಿನ ಕ್ರಮ ಏನಿದೆ, ಅವರು ಪಶುಸಂಗೋಪನೆ ಕುರಿಪಾಲನೆಯಲ್ಲಿ ಅವರು ಕ್ರಮಿಸುವಂತಹ ಒಂದು ಕಾಲ್ನಡಿಗೆಯ ಹಾದಿ ಹೇಗಿದೆ, ಅಲ್ಲಿ ಅವರ ಜೀವನ ಕ್ರಮ ಹೇಗಿರುತ್ತೆ, ಅಲ್ಲಿ ಅವರ ಕಷ್ಟ ನಿಷ್ಠುರಗಳು ಏನಿದೆ, ಅಥವಾ ಅವರ ದೈವಗಳ ವಿಶಿಷ್ಟ ಆಚರಣೆಗಳು ಹೇಗೆ, ಅದನ್ನು ಯಾವ ರೀತಿಯಲ್ಲಿ ಆಚರಿಸ್ತಾರೆ ಇತ್ಯಾದಿ ಹಲವು ಅಂಶಗಳನ್ನು ಒಂದು ಅಚ್ಚುಕಟ್ಟಾಗಿರುವ ಲೇಖನ ಸ್ವರೂಪದಲ್ಲಿ ಜಿ.ವಿ. ಆನಂದಮೂರ್ತಿಯವರು ಇದರಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಕೃತಿಯನ್ನ ಬಿಡುಗಡೆಗೊಳಿಸಿದಂತ ಪ್ರತಿಭೆ ಮೂಲಕವಾಗಿ, ವಿದ್ವತ್ತಿನ ಮೂಲಕವಾಗಿ, ಪಾಂಡಿತ್ಯದ ಮೂಲಕವಾಗಿ, ಜೊತೆಗೆ